ನನ್ನನ್ನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರೇ ಸೃಷ್ಟಿ ಮಾಡೋನು ರೈತ ಮಾತ್ರ. 4G 5G ಕೊಡೋದಕ್ಕೆ ಬೇಕಾದಷ್ಟು ಕಂಪ್ನಿ ಹುಡ್ಕೊಂಡ್ ಬರ್ಬೋದು, ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಸಕ್ಕೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನೇನು ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ನನ್ನ ಹೈಬ್ರಿಡ್ ಜೋಳ ಏನು ಬಿತ್ತನೆ ಮಾಡಿದ್ದೆ ನಾನು ಸೆಪ್ಟೆಂಬರ್ 2ನೇ ತಾರೀಕಿಗೆ. ಇವತ್ತು ಸೆಪ್ಟೆಂಬರ್ 22ನೇ ತಾರೀಕು, ಅಂದರೆ ಬರೋಬ್ಬರಿ 20 ದಿನಗಳಾಯಿತು. ಆ 20ನೇ ದಿನಕ್ಕೆ ನನ್ನ ಬೆಳೆಗೆ ಇವಾಗ ಮೊದಲನೇ ಗೊಬ್ಬರ ಕೊಡ್ತಾಯಿದ್ದೀನಿ ಜೋಳಕ್ಕೆ. ಅದು ಯಾವ್ಯಾವ ಗೊಬ್ಬರ ಕೊಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಕೋರ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ವೀಕ್ಷಕರೇ, ನಾನು ಈ ಜೋಳಕ್ಕೆ ಮೊದಲನೇ ಗೊಬ್ಬರಕ್ಕೆ ಅಂತೇಳಿ ಆಯ್ಕೆ ಮಾಡ್ಕೊಂಡಿರೋಂಥ ಗೊಬ್ಬರ ಬಂದುಬಿಟ್ಟು ಎಕರೆಗೆ 1 ಚೀಲದಂತೆ DAP, ಇನ್ನೂ 1 ಎಕರೆಗೆ 1 ಚೀಲದಂತೆ 19 ಮತ್ತು ಎಕರೆಗೆ 1 ಚೀಲದಂತೆ ಯೂರಿಯಾ. ಅಂದರೆ ಟೋಟಲ್ 1 ಎಕರೆಗೆ 3 ಚೀಲ ಗೊಬ್ಬರನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಬಳಸ್ತಾ ಇದ್ದೀನಿ. Sorry, it's DJ. You can get some. ಬಿತ್ತನೆ ಮಾಡೋ ಟೈಮಲ್ಲೇ ನಾನು DAP ಬಿತ್ತನೆ ಮಾಡಬೇಕು ಜೊತೆಗೆ ಅಂತ ಅಂದ್ಕೊಂಡಿದ್ದೆ. ಆವಾಗ ಮಳೆ ಆಗೋ ಚಾನ್ಸಸ್ ತುಂಬ ಇತ್ತು. ಆಮೇಲೆ ನಾಟುತ್ತೋ ಇಲ್ಲ ಅನ್ನೋ ಭಯ ಇತ್ತು. ಹಾಗಾಗಿ ನಾನು ಕಳೆದ ವೀಡಿಯೋದಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಗೊಬ್ಬರ ಬಿತ್ತಕ್ಕಾಗಲಿಲ್ಲ ಅಂಥೇಳಿ. ಅದಕ್ಕೆ ಇವಾಗ ನಾನು ಎಕರೆಗೆ 1 ಚೀಲ DAP, ಎಕರೆಗೆ 1 ಚೀಲ 19 ಮತ್ತು ಎಕರೆಗೆ 1 ಚೀಲ ಯೂರಿಯಾ 3 ಚೀಲ 1 ಎಕರೆಗೆ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಫಸ್ಟ್ ಕೋಟ ಗೊಬ್ಬರ ಕೊಡ್ತಾಯಿದ್ದೀನಿ. ನಿನ್ನೆ ದಿವಸನೇ ನಾನು ಕಳೆ ತೆಗೆಸಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು. ಅಂದರೆ ಯಾಕಂದರೆ ನಿನ್ನೆ 21ನೇ ತಾರೀಕು ನಿನ್ನೆ ನಾನು ಏನಂತಂದರೆ ಚಿಕ್ಕುಂಟೆ ಅಂತ ಹೇಳ್ತೀವಿ, ಆ ಚಿಕ್ಕುಂಟೆನ ಹೊಡಿಸಿದ್ದೆ. ನೆಕ್ಸ್ಟ್ ಡೇ ಇವತ್ತಿನ ದಿವಸ ನಾನು ಇನ್ನು ಮಿಕ್ಕಿರೋ ಕಸನೆಲ್ಲ ಲೇಬರ್ ಜೊತೆ ತೆಗೆಸ್ಬೇಕು, ಹೆಣ್ಮಕ್ಳ ಜೊತೆ ಅಂತೇಳಿ ಒಂದು 20 ಹೆಣ್ಣಾಳಿಗೆ ಹೇಳಿದ್ದೆ. ಬಟ್ ರಾತ್ರಿ ಸರಿಯಾಗಿ ಮಳೆ ಆಗಿರೋದ್ರಿಂದ ಆ ಕಸ ತೆಗಿಯೋಕ್ಕೆ ಬರಲ್ಲ ಅಂತೇಳ್ಬಿಟ್ಟು ನಾನು ಇವಾಗ
ಗೊಬ್ಬರ ಉಗ್ಗೋಕ್ಕೆ ಡೈರೆಕ್ಟಾಗಿ ಗೊಬ್ಬರ ಉಗ್ತಾ ಇದ್ದೀನಿ. ಕಸ ಆದಷ್ಟು 90% ಕ್ಲೀನ್ ಆಗಿದೆ. ಆದರೆ ಇನ್ನೊಂದು ದಿವಸ ಗ್ಯಾಪ್ ಕೊಟ್ಟು ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಮಳೆ ಏನೋ ಅದು ಯಾರ ಕೈಯಾಗಿಲ್ಲ, ಹೇಳಿ ಕೇಳಿ ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ. ಹಾಗಾಗಿ ನಾವು ಈಗ ಇದೇ ಹಸಿಗೆ ಗೊಬ್ಬರ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಗೊಬ್ಬರ ಹಾಕ್ತಾಯಿದ್ದೀವಿ. ಎಕರೆಗೆ 3 ಚೀಲದಂತೆ ನಾನು ಹಾಕ್ತಾಯಿದ್ದೀನಿ ಗೊಬ್ಬರನ. ಇದೇ ಫಸ್ಟ್ ಗೊಬ್ಬರ. ಸ್ವಲ್ಪ ಜಾಸ್ತಿಯೇ ಆಯಿತು, ಜಾಸ್ತಿ ಹಾಕೋಣ. ಯಾಕಂದರೆ ಈ ಬೆಳೆ ನಾನು ಟಾರ್ಗೆಟ್ ಮಾಡ್ತಾ ಇರೋದು 20 ಕ್ವಿಂಟಲ್ ಮೇಲೆ ಬರಬೇಕು ಅಂತ ನಾನು ಟಾರ್ಗೆಟ್ ಮಾಡ್ತಾಯಿದ್ದೀನಿ ಎಕರೆಗೆ ಇಳುವರಿ. ಸೊ ಏನಾಗುತ್ತೆ ನೋಡೋಣಂತ. ಯಾಕಂದರೆ ಗೊಬ್ಬರ ನಮ್ಮ ಜಮೀನುಗಳಲ್ಲಿ ಏನಾಗಿದೆ ಅಂತಂದರೆ ಈ ಗೊಬ್ಬರದ ಅಂಶನೇ ಇಲ್ದಂಗೆ ಆಗೈತೆ. ಅಂದರೆ ಸತ್ವಿಲ್ಲ, ಅಂದರೆ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ. ಬರೀ ಗೊಬ್ಬರ ಕೊಟ್ಟು ಅದು ಮಾಡಿ ಇದು ಮಾಡಿ ನಾವು ಬರೀ ಮಣ್ಣನ್ನು ಕೆಡಿಸಿದ್ದೀವಿ. ಹಾಗಾಗಿ ನಾವು ಬೆಳೆ ಬರಬೇಕು ಅಂತಂದರೆ ನಾವು ಮೇಲ್ಗೊಬ್ಬರ ಕೊಟ್ಟೇ ಇದು ಮಾಡಬೇಕು. ಕೊಟ್ಟಿಗೆ ಗೊಬ್ಬರ ಹಾಕಲ್ಲ, ಜಾಸ್ತಿ ಕುರಿ ಗೊಬ್ಬರ ಹಾಕಲ್ಲ. ಇವೆಲ್ಲ ಹಾಕದೆ ನಾವೇನು ಮಾಡಿದ್ದೀವಿ ಅಂತಂದರೆ ಮಣ್ಣನ್ನೆಲ್ಲ ಹಾಳು ಮಾಡಿ ಹಾಕಿದ್ದೀವಿ. ಹಾಗಾಗಿ ನಾವು ಮೇಲ್ಗೊಬ್ಬರನೇ ಕೊಡಬೇಕು. ಕೊಟ್ಟಿಗೆ ಗೊಬ್ಬರನೂ ಸಿಗ್ತಾಯಿಲ್ಲ ಇವಾಗ, ಅದೂ ಕಾಸ್ಟ್ಲಿ ಆಗಿದೆ. ದನ ಕರುಗಳೆಲ್ಲ ಕಡಿಮೆ ಮಾಡಿದ್ದಾರೆ ಜನ, ಯಾಕಂದರೆ ಮೇಂಟೆನೆನ್ಸ್ ಕಷ್ಟ ಆಗುತ್ತಂತೇಳಿ. ಈಗೆಲ್ಲ ಸ್ಮಾರ್ಟ್ ಕಾಲ ಬಂದಿದೆ. ಹಾಗಾಗಿ ಅದು ಹಾರ್ಡ್ ವರ್ಕ್ ಅಂತೇಳಿ ಇವನ್ ನಾನು ಕೂಡ ಡೈರಿ ಫಾರ್ಮ್ ಮಾಡಿ ನಾನು ತೆಗೆದುಹಾಕಿದೆ. ಯಾಕಂತಂದರೆ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇತ್ತು. ಕಂಪ್ಲೀಟ್ ಲೇಬರ್ ಓರಿಯೆಂಟೆಡ್ ಜಾಬ್ ಆಗಿತ್ತು ಅದು ಡೈರಿ ಫಾರ್ಮ್ ಮಾಡೋದು. ನಾನು ಕೂಡ 18 ಹಸುಗಳನ್ನು ಸಾಕಿ 1 ವರ್ಷದಲ್ಲಿ ನಾನು ಅದು ಲಾಸ್ ಮಾಡ್ಕೊಂಡು ಕೂಡ ನಾನು ಅದನ್ನು ತೆಗೆದುಹಾಕಿದ್ದೀನಿ. ಸೊ ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಕೂಡ ಸಿಗ್ತಾಯಿಲ್ಲ ಸರಿಯಾದ ಟೈಮಲ್ಲಿ. ನೋಡೋಣ. ಈಗ ಈ ಬೆಳೆಗೆ ನಾನು 20ನೇ ದಿನಕ್ಕೆ ಮೊದಲನೇ ಗೊಬ್ಬರ ಕೊಟ್ಟಿದ್ದೀನಿ, ಎಕರೆಗೆ 3 ಚೀಲದಂತೆ. ಸೊ ಯಾವ ಥರ ಬರುತ್ತೆ ಏನಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ಕೊಡ್ತೀನಿ. ಹೆಂಗಿರುತ್ತೆ ಬೆಳೆ, ಹೆಂಗೆ ಚೇಂಜ್ ಆಯಿತು ಗೊಬ್ಬರ ಹಾಕಿನ ಮುಂಚೆಕ್ಕೆ. ಇವಾಗಂತೂ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಅರೌಂಡ್ 1 ಫೀಟ್ ಹೈಟ್ ತನಕ ಇದೆ ಜೋಳ. ಓಕೆ, ಹಸಿ ಕೂಡ ಸಖತ್ತಾಗಿದೆ. ಹಸಿ ಜೋರಾಗಿ ಬಂದಿದ್ದು, ಮಳೆ ಜೋರಾಗಿ ಬಂದಿರೋದ್ರಿಂದ ಹಸಿ ಕೂಡ ಸರಿಯಾಗಿದೆ. ಅದೇ ಹಸಿಗೆ ನಾನು ಇವಾಗ ಗೊಬ್ಬರ ಕೊಡ್ತಾಯಿದ್ದೀನಿ. ಈ ಗೊಬ್ಬರ ತೊಗೊಂಡ್ಮೇಲೆ 1 ವಾರದಲ್ಲಿ ನಾನು ನೆಕ್ಸ್ಟ್ ವೀಡಿಯೋಗೆ ಬಿಡ್ತೀನಿ ನಿಮಗೆ. ಅದರಲ್ಲಿ ಹೆಂಗಿರುತ್ತೆ, ಏನು ಚೇಂಜಸ್ ಆಯಿತು, ಎಷ್ಟು ಹೈಟ್ ಇತ್ತು, ಎಷ್ಟು ಹೈಟ್ ಬಂತು. ಆಮೇಲೆ ಈ ಹಸ್ರುಳಕ್ಕೆ ಕೂಡ ತೋರಿಸಿದ್ದೀನಿ ನಾನು ಕಳೆದ ವೀಡಿಯೋದಲ್ಲಿ. ಆ ಹಸ್ರುಳಕ್ಕೆ ಕೂಡ ನಾನು ಸ್ಪ್ರೇ ಕೊಡಬೇಕು ಈ ಮಳೆ ನಿಂತಾದಮೇಲೆ. ನೋಡೋಣ, ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮತ್ತೆ ಡೀಟೇಲ್ಸ್ನ ಕೊಡ್ತೀನಿ ಅಂತ ಹೇಳ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವೀಡಿಯೋ. ನನ್ನ ಜೋಳಕ್ಕೆ ಮೊದಲನೇ ಗೊಬ್ಬರ ಕೊಟ್ಟಿರೋಂಥ ಕಂಪ್ಲೀಟ್ ಡೀಟೇಲ್ಸ್ನ ಯಾವ್ದು ಕೊಟ್ಟೆ, ಏನೇನು ಮಾಡಿದೆ ಅಂತ ನಿಮಗೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಶೇಷತೆ ಇಟ್ಕೊಂಡು, ಅಂದರೆ ಸ್ಪ್ರೇ ಮಾಡೋದಾಗಿರ್ಬೋದು, 2ನೇ ಗೊಬ್ಬರ ಕೊಡೋದಾಗಿರ್ಬೋದು, ನೀರು ಬಿಡೋದಾಗಿರ್ಬೋದು, ಹಂತವಾಗಿ ಈ ಜೋಳದ್ದು ಡೀಟೇಲ್ಸ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ ಅಂತ ನಿಮಗೆ ಭರವಸೆನ ಕೂಡ ಕೊಡ್ತಾಯಿದ್ದೀನಿ. ನೋಡೋಣ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಳೆಸಿ ಅಂತ ನಿಮ್ಮನ್ನು ಕೇಳ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಮಾತು ಕೊಡ್ತಾಯಿದ್ದೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.